ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾನು ಪ್ರವೀಣ್ ಹಡ್ಪದ್, ನೀವು ನೋಡ್ತಾ ಇದ್ದೀರಾ KTTV ಕನ್ನಡ. ವೀಕ್ಷಕ ಪ್ರಭುಗಳೇ, ಇವತ್ತು ನಾನೊಂದು ಕಸಬಿನ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಕಸಬು ಅಂತಂದರೆ ಒಂದು ವೃತ್ತಿ ಅಂತ ಹೇಳಬಹುದು. ಸೊ ಆ ವೃತ್ತಿಯ ಬಗ್ಗೆ ನಾನು ಮಾತನಾಡ್ತಿದ್ದೀನಿ. ಅಂದರೆ ಪಾರಂಪರಿಕವಾಗಿ ಅದೇ ಒಂದು ವೃತ್ತಿಯನ್ನು ನಂಬಿಕೊಂಡು ಬಂದಿರುವಂಥವ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಹಾಗಾದರೆ ಯಾವ ಆ ವೃತ್ತಿ ಅಂತಂದರೆ ಅದು ಕ್ಷೌರಿಕ ವೃತ್ತಿ. ಈ ಕ್ಷೌರಿಕ ವೃತ್ತಿಯನ್ನು ಮಾಡ್ತಾ ಬಂದಿರುವಂತಹ ಒಂದು ಸಮುದಾಯ ಏನಿದೆ, ಆ ಸಮುದಾಯ ಇನ್ನೂ ಒಂದು ಮೇಲು ಸ್ತರಕ್ಕೆ ಹೋಗುವಂತಹ ಅವಕಾಶಗಳು ಅದಕ್ಕೆ ಸಿಕ್ಕಿಲ್ಲ, ಅಥವಾ ಆ ಸಮಾಜಕ್ಕೆ ಯಾವ ಒಂದು ಬೇರೆ ಒಂದು ಕೈಗಳು ನೆರವು ಆ ಸಮಾಜಕ್ಕೆ ಸಿಗ್ತಿಲ್ಲ ಅನ್ನೋದು ತುಂಬ ವಿಪರ್ಯಾಸದ ಸಂಗತಿ. ಈ ಸಮಾಜ ಏನಿದೆ ಇದನ್ನು ಸಾಮಾನ್ಯವಾಗಿ ನಾವಿ ಸಮಾಜ, ಹಡಪದ ಸಮಾಜ ಅಂತ ಹೇಳಿ ಕರೀತಾರೆ, ಹಾಗೂ ಕ್ಷೌರಿಕ ಸಮಾಜನೂ ಸಹ ಅಂತಾರೆ. ಹಾಗಾದರೆ ಈ ಒಂದು ಸಮಾಜದ ಈ ಒಂದು ವೃತ್ತಿ ಇವತ್ತು ಒಂದು ಕಡೆ ಬಿಹಾರಿಗಳ ಹೊಡೆತ, ಇನ್ನೊಂದು ಕಡೆ UPಗಳ ಹೊಡೆತ. ಸೊ ಅಂದರೆ ಈ UP ಮತ್ತು ಬಿಹಾರಗಳಿಂದ ಒಂದಿಷ್ಟು ಜನ ಬರ್ತಾರೆ, ಬೇರೆ ಬೇರೆ ಅನ್ಯ ಕೋಮಿನ ಜನ ಸಹ ಬರ್ತಾರೆ. ಉದಾಹರಣೆಗೆ ಈ ಗುಲ್ಬರ್ಗ ನಗರವೊಂದರಲ್ಲಿ ಸುಮಾರು ನೂರಾರು ಅಂಗಡಿಗಳು ಈಗ ಅದು ಹೇಗೆ ಅಂದರೆ ಅಕ್ರಮವಾಗಿ ತೆಗೆದುಕೊಂಡಿದೆ ಅಂತೆ. ಅವಕ್ಕೆ ಯಾವುದೇ ಪರವಾನಗಿ ಇಲ್ಲ. ಈ ಸ್ಥಳೀಯ ಸರ್ಕಾರ ಏನಿರುತ್ತೆ, ಆ ಸ್ಥಳೀಯ ಸರ್ಕಾರದಿಂದ ಅಂದರೆ ಪಾಲಿಕೆಯಿಂದ ಯಾವುದೇ ರೀತಿಯಾದಂತಹ ಪರವಾನಗಿಯನ್ನು ತೆಗೆದುಕೊಳ್ಳದೆ ಅಂಗಡಿಗಳನ್ನು ನಡೆಸ್ತಾ ಇದ್ದಾರೆ. ಅಂದರೆ ಇಲ್ಲಿ ವೃತ್ತಿ ಮಾಡುವಂಥವರು ಸ್ಥಳೀಯರಲ್ಲ, ಇವರು UP ಮತ್ತು ಬಿಹಾರದವರು, ಅಲ್ಲಿನ ಮೂಲದಿಂದ ಬಂದಂಥವರು. ಇವರು ಇಲ್ಲಿ ಬಂದು ಕ್ಷೌರಿಕ ವೃತ್ತಿಯನ್ನು ಆರಂಭ ಮಾಡ್ತಾರೆ. ಹಾಗೆ ಈ ಕ್ಷೌರಿಕ ವೃತ್ತಿಯನ್ನು ಮಾಡುವಾಗ ಯಾವುದೇ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ, ಕಡಿಮೆ ಬೆಲೆಗೆ ಕ್ಷೌರ ವೃತ್ತಿಯನ್ನು ಮಾಡ್ತಾರೆ. ಇದರಿಂದ ಅಲ್ಲಿನ ಸ್ಥಳೀಯ ಕ್ಷೌರಿಕರಿಗೆ ಅಥವಾ ಕ್ಷೌರ ಒಂದು ವೃತ್ತಿಯ ಮೇಲೆ ಒಂದು ವ್ಯತಿರಿಕ್ತವಾಗಿರುವಂತಹ ಪರಿಣಾಮ ಬೀರುತ್ತೆ. ಅದನ್ನೇ ನಂಬಿಕೊಂಡು ಇಲ್ಲಿನ ಸ್ಥಳೀಯ ಕ್ಷೌರಿಕರಿರ್ತಾರೆ. ಅದು ತಂದೆ, ಅಜ್ಜ ಅವರಿಂದ ಬಂದಿರುವಂತಹ ವೃತ್ತಿ, ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಸಮಾಜಕ್ಕೆ ಬೇರೆ ಆಯ್ಕೆಗಳಿಲ್ವಾ ಅನ್ನುವಂತಹ ಪ್ರಶ್ನೆ ನೀವು ಕೇಳಬಹುದು. ಈ ಸಮಾಜ ಹೇಗಿದೆ ಅಥವಾ ಈ ಸಮುದಾಯ ಹೇಗಿದೆ ಅಂತಂದರೆ ಇದಕ್ಕೆ ಬೇರೆ ಬೇರೆ ಅವಕಾಶಗಳು ಇದಕ್ಕೆ ಕೊಡದೇನೆ ನಮ್ಮ ನಾಯಕರು ಅಥವಾ ನಮ್ಮ ಸರ್ಕಾರ ಇವತ್ತು ಅವರಿಗೆ ವಂಚನೆಯನ್ನು ಮಾಡ್ತಾ ಇದೆ. ಯಾವುದೇ ರೀತಿಯಾದಂತಹ ಮೀಸಲಾತಿಗಳಲ್ಲೂ ಸಹ ಈ ಒಂದು ಸಮುದಾಯಕ್ಕೆ ಸರ್ಕಾರಗಳು ಅನ್ಯಾಯವನ್ನು ಮಾಡ್ತಾ ಬಂದಿವೆ. ಈ ಸಮುದಾಯದಲ್ಲಿ ಒಬ್ಬ MLA ಇಲ್ಲ, ಅಂದರೆ ಜನಪ್ರತಿನಿಧಿಗಳ ಕೊರತೆ ಈ ಒಂದು ಸಮುದಾಯಕ್ಕಿದೆ. ಇಲ್ಲಿ ಯಾರೂ ಸಂಘಟನಾಕಾರರಿಲ್ವಾ ಅಥವಾ ಸಂಘಟನಾಕಾರವಾಗಿರ್ತಕ್ಕಂತಹ ನಾಯಕರಿಲ್ವಾ ಅನ್ನುವಂತಹ ಪ್ರಶ್ನೆಗಳು ನೀವು ಕೇಳ್ಬೋದು. ಇದ್ದಾರೆ, ಅನೇಕ ನಾಯಕರು ಈ ಸಮುದಾಯದಲ್ಲಿದ್ದಾರೆ. ಆದರೆ ಈ ನಾಯಕರನ್ನು ಬೆಳೆಸುವಂತಹ ಅಥವಾ ಬೆಳೆಯುವಂತಹ ಪ್ರಯತ್ನವನ್ನು ಯಾರೂ ಮಾಡ್ತಾ ಇಲ್ಲ. ಹಾಗೆ ಈ ಸೆಕೆಂಡ್ ನಾಯಕರು ಅಂತ ಬರ್ತಾರೆ, ಅಂದರೆ ಎರಡನೇ ಸಾಲಿನ ನಾಯಕರು. ಈ ಎರಡನೇ ಸಾಲಿನ ನಾಯಕರು ಇವರನ್ನು ಇನ್ನೂ ಮೇಲಕ್ಕೆ ಎತ್ತಲಿಕ್ಕೆ ತಯಾರಿಲ್ಲ. ಏಕೆಂದರೆ ಕೆಳ ಸಮುದಾಯ ಅನ್ನುವಂತಹ ಭಾವನೆ ಇದೆಯಾ ಗೊತ್ತಿಲ್ಲ. ಹೀಗಾಗಿ ಇಂತಹ ವೃತ್ತಿಯನ್ನು ಮಾಡುವಂತಹ ಸಮುದಾಯದವರು ಇನ್ನೂ ಅಲ್ಲೇ ಇದ್ದಾರೆ, ಬೇರೆ ಬೇರೆ ವೃತ್ತಿಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅಷ್ಟಕ್ಕೂ ಅವರು ಅಲ್ಲೊಂದು ಇಲ್ಲೊಂದು ರೀತಿಯಲ್ಲಿ ಇದ್ದಾರೆ. ಆದರೆ ಬಹುತೇಕರು ಕ್ಷೌರಿಕ ವೃತ್ತಿಯನ್ನು ನಂಬಿಕೊಂಡು ಈಗಲೂ ಸಹ ಜೀವನವನ್ನು ಮಾಡ್ತಾ ಇದ್ದಾರೆ. ಅಂಥವರ ಬದುಕಿಗೆ, ಅಂಥವರ ಜೀವನಕ್ಕೆ ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಅವರಿಗೆ ಅನ್ಯಾಯವನ್ನು ಮಾಡುವಂತಹ ಕೆಲಸವನ್ನು ಬೇರೆ ರಾಜ್ಯದ ಜನ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ಇನ್ವೆಸ್ಟ್ಮೆಂಟ್ ಎಲ್ಲಿ ಬರುತ್ತೋ ಗೊತ್ತಿಲ್ಲ, ಅಥವಾ ಅವರ ಹಿನ್ನೆಲೆ ಏನು ಅಂತ ಗೊತ್ತಿಲ್ಲ. ಅವರ ಹಿನ್ನೆಲೆ ಅಪರಾಧ ಪ್ರಕರಣಗಳಲ್ಲಿ ತೊಡಗಿಕೊಂಡಿದ್ದಾರಾ ಈ ಹಿಂದೆ, ಹಾಗೆ ಬಂದು ಇಲ್ಲಿ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೆಲೆಸಿದ್ದಾರಾ ಅನ್ನುವಂತಹ ಸಂಶಯಗಳು ಈಗ ಅನೇಕ ಕಡೆ ವ್ಯಕ್ತವಾಗ್ತಾ ಇವೆ. ಹಾಗೆ ಈ ಸಮಾಜದ ಅಥವಾ ಈ ಸಮುದಾಯದ ಅನೇಕ ಜಿಲ್ಲಾ ಅಧ್ಯಕ್ಷರುಗಳು ಈ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಗುಲ್ಬರ್ಗ ಒಂದರಲ್ಲಿ ಅಥವಾ ಗುಲ್ಬರ್ಗ ಜಿಲ್ಲೆಯಲ್ಲಿ ಅನೇಕರಿದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದು ನೆಲೆಸಿದ್ದಾರೆ. ಅವರ ಬ್ಯಾಕ್ಗ್ರೌಂಡ್ಗಳನ್ನ ಚೆಕ್ ಮಾಡಿ
ಅವರು ಅಪರಾಧ ಹಿನ್ನೆಲೆಯನ್ನು ಹೊಂದಿರುವವರಾಗಿದ್ದಾರಾ, ನಿಜಕ್ಕೂ ಎಲ್ಲೋ ಒಂದು ಕಡೆ ಒಂದು ಸಂಶಯ ಇದೆ ನಮಗಂತ ಹೇಳಿ ಈ ವೀರಣ್ಣ ಹಡಪದವರು ಒಂದು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಒಂದು ಪತ್ರಿಕಾ ಹೇಳಿಕೆಯನ್ನು ಸಹ ಕೊಟ್ಟಿರುವಂಥದ್ದು. ಸೊ ಅಂದರೆ ಈ ಈರಣ್ಣ ಹಡಪದವರು ಗುಲ್ಬರ್ಗಾ ಜಿಲ್ಲೆಯ ಈ ಅಖಿಲ ಕರ್ನಾಟಕ ಹಡಪದಪ್ಪನ ಸಮಾಜ ಅಥವಾ ಸೇವಾ ಸಂಘ ಏನಿದೆಯಲ್ಲ ಅದರ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಇವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಮ್ಮ ಸಣ್ಣ ಸಮುದಾಯ ಕ್ಷೌರಿಕ ವೃತ್ತಿಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರುವಂತಹ ಸಮುದಾಯ. ಈ ಸಮುದಾಯದ ಕ್ಷೌರಿಕರು ಸಣ್ಣ ಸಣ್ಣ ಅಂಗಡಿಗಳನ್ನು ಇಟ್ಟುಕೊಂಡು ಕ್ಷೌರಿಕ ವೃತ್ತಿಯನ್ನು ಮಾಡ್ತಾರೆ. ಆದರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಈ ಕಾಸ್ಮೆಟಿಕ್ಗಳೇನಿರ್ತವೆ ಅವುಗಳನ್ನು ಉಪಯೋಗ ಮಾಡಿಕೊಂಡು ಅಥವಾ ಒಂದಿಷ್ಟು ಸ್ಕಿಲ್ಡ್ ಆಗಿರ್ತಾರೆ ಅಂತ ಹೇಳ್ಬೋದು. ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿ ಒಂದು ಕಡಿಮೆ ಸಂಬಳಕ್ಕೆ ಅಥವಾ ಕಡಿಮೆ ಒಂದಿಷ್ಟು ಅಮೌಂಟ್ಗೆ ಇವರು ಕ್ಷೌರಿಕ ವೃತ್ತಿಯನ್ನು ಮಾಡ್ತಾರೆ. ಇದರಿಂದ ನಮ್ಮ ಸ್ಥಳೀಯವಾಗಿರುವಂತಹ ಕ್ಷೌರಿಕರಿಗೆ ಹೊಡೆತ ಬೀಳುತ್ತೆ, ಅವರ ಹೊಟ್ಟೆಯ ಮೇಲೆ ಒಂದು ಕಾಲು ಕೊಟ್ಟಂತಾಗ್ತಾ ಇದೆ ಅಂತ ಹೇಳಿ ಈರಣ್ಣ ಹಡಪದವರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇದು ಗುಲ್ಬರ್ಗದೊಂದೇ ಕಥೆ ಅಲ್ಲ, ಬಾಗಲಕೋಟೆ ಆಗಿರಬಹುದು, ವಿಜಯಪುರ ಆಗಿರಬಹುದು, ಬೇರೆ ಬೇರೆ ನಗರಗಳನ್ನು ತೆಗೆದುಕೊಂಡು ಬೆಳಗಾವಿ ಆಗಿರ್ಬೋದು, ಇಂತಹ ಅನೇಕ ನಗರಗಳಿಗೆ ಬೇರೆ ಬೇರೆ ರಾಜ್ಯಗಳಿಂದ ಇವತ್ತು ಕ್ಷೌರಿಕ ವೃತ್ತಿಯನ್ನು ಕಸಿದುಕೊಳ್ತಾ ಇದ್ದಾರೆ. ಈ ಕ್ಷೌರಿಕ ವೃತ್ತಿಗೆ ಒಂದಿಷ್ಟು ಮಾರಕವಾಗಿದ್ದಾರೆ ಬೇರೆ ಜನ. ಅಂದರೆ ಮೂಲ ಕಸಬು, ಮೂಲ ವೃತ್ತಿ ಅದು ಈ ಒಂದು ಸಮಾಜಕ್ಕೆ ಸೀಮಿತವಾಗಿತ್ತು, ಅದು ಸ್ಥಳೀಯವಾಗಿರುವಂತಹ ಸಮಾಜ ಈ ಸಮುದಾಯಕ್ಕೆ ಸೀಮಿತವಾಗಿತ್ತು. ಆದರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಒಂದಿಷ್ಟು ಕ್ಷೌರಿಕ ವೃತ್ತಿಯನ್ನು ಮಾಡುವ ಮೂಲಕ ಅದರಲ್ಲೂ ನಿಯಮಗಳನ್ನು ಅನುಸರಿಸಿ ಮಾಡಿದರೆ ಒಳ್ಳೆಯದು. ಆದರೆ ಇವರು ಯಾವುದೇ ನಿಯಮಗಳನ್ನು ಪಾಲಿಸೋದಿಲ್ಲ. ಅಂದರೆ ಇವರು ಕ್ಷೌರಿಕ ವೃತ್ತಿಯನ್ನು ಮಾಡುವಂತಹ ಅಂಗಡಿಗಳಲ್ಲಿ ಯಾವುದೇ ರೇಟ್ ಬೋರ್ಡ್ಗಳನ್ನು ಹಾಕೋದಿಲ್ಲ, ಹಾಗೆ ಕ್ಷೌರಿಕ ವೃತ್ತಿಯನ್ನು ಮಾಡ್ತಾ ಇರುವಂಥದ್ದು. ಹಾಗೆ ಇಷ್ಟೇ ನನಗೆ ಈ ಒಂದು ಕಟ್ಟಿಂಗಿಗೆ ಅಥವಾ ಈ ಒಂದು ಸೇವಿಂಗಿಗೆ ಇಷ್ಟು ಅಮೌಂಟನ್ನು ಕೊಡಿ ಅಂತೇಳಿ ನಿಗದಿ ಅನ್ನುವಂಥದ್ದು ಮಾಡಿಲ್ಲ, ಕಡಿಮೆ ಬೆಲೆಯಲ್ಲಿ ಮಾಡಿ ಕಳಿಸ್ತಾರೆ. ಹೀಗೆ ಈ ರೀತಿ ವರ್ತನೆ ಏನಾಗುತ್ತೆ, ಇದು ಅಲ್ಲಿನ ಸ್ಥಳೀಯ ಕ್ಷೌರಿಕರ ಒಂದು ಬದುಕಿಗೆ ಬರೆ ಕೊಟ್ಟಂತ ಆಗ್ತಾ ಇದೆ. ಸೊ ವೀಕ್ಷಕ ಪ್ರಭುಗಳೇ, ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಏಕೆಂತಂದರೆ ನಿಮ್ಮ ಒಂದು ಕಮೆಂಟ್ ಅತಿ ಮುಖ್ಯವಾಗಿರುವಂಥದ್ದು. ಸೊ ಹೀಗಾಗಿ ಈ ಸಮಾಜ ಇವತ್ತು ಇದೇ ರೀತಿ ಒಂದಿಷ್ಟು ಯಾತನೆಗಳನ್ನ ಅನುಭವಿಸಿ ಜೀವನವನ್ನು ಸಾಗಿಸ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇನ್ನೂ ಏನೇನು ಕಥೆ ಇದೆಯೋ ಗೊತ್ತಿಲ್ಲ. ಈ ಹಿಂದೆ ಇದೇ ಒಬ್ಬ ಗುಲ್ಬರ್ಗಾ ನಗರಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಂತೆ. ಆ ವ್ಯಕ್ತಿ ಈ ತಲೆಯಲ್ಲಿ ಕೂದಲ ಇರದೇ ಇರುವಂತಹ ವ್ಯಕ್ತಿಗಳಿಗೆ ನಾನು ಕೂದಲನ್ನು ಬರೆಸ್ತೀನಿ, ಒಂದು ಟ್ರೀಟ್ಮೆಂಟನ್ನು ಕೊಡ್ತೀನಿ ಅಂತ ಹೇಳಿ ಟ್ರೀಟ್ಮೆಂಟ್ ಸಹ ಕೊಡ್ತಾನಂತೆ. ಈ ದೆಹಲಿ ಮೂಲದವನು ಅಂತ ಹೇಳಲಾಗ್ತಾ ಇದೆ. ಸೊ ಆ ವ್ಯಕ್ತಿ ಈ ರೀತಿ ಟ್ರೀಟ್ಮೆಂಟನ್ನು ತನ್ನ ಒಂದು ಶಾಪಲ್ಲಿ ಆರಂಭ ಮಾಡ್ತಾನೆ. ಮಾಡಿದ ನಂತರ ಸುಮಾರು ದಿನಗಳ ನಂತರ ಆತ ನಾಪತ್ತೆ ಆಗ್ತಾನೆ ಅಥವಾ ದೆಹಲಿಗೆ ಹೋಗ್ತಾನೋ ಗೊತ್ತಿಲ್ಲ. ತದನಂತರ ಅಲ್ಲಿ ಒಂದಿಷ್ಟು ಕಂಪ್ಲೇಂಟ್ಸ್ಗಳು ಬರ್ತಾ ಇದ್ದಾವಂತೆ. ಸೊ ಬೇರೆ ಬೇರೆ ಚರ್ಮ ರೋಗಗಳು, ತುರುಕೆ, ಈ ಥರ ಒಂದಿಷ್ಟು ವ್ಯಾಧಿಗಳು ಬರ್ತಾ ಇವೆ ಅನ್ನುವಂಥ ಕಂಪ್ಲೇಂಟ್ಸ್ ಸಹ ಈಗ ಬರ್ತಾ ಇವೆ ಅಂತೆ. ಸೊ ಹೀಗಾಗಿ ಇಲ್ಲಿನ ಜಿಲ್ಲಾಡಳಿತ ಅಂದರೆ ಗುಲ್ಬರ್ಗದ ಜಿಲ್ಲಾಡಳಿತ ಅಥವಾ ಅಲ್ಲಿನ ಸ್ಥಳೀಯ ಸಂಸ್ಥೆಗಳೇನಿದೆ, ಈ ಪಾಲಿಕೆ ಅಧಿಕಾರಿಗಳೇನಿದ್ದೀರಿ, ಅದಕ್ಕೆ ಅಂದರೆ ತಾವು ಈ ಕಟ್ಟಿಂಗ್ ಶಾಪ್ಗಳಿಗೆ ಅನುಮತಿ ಇದೆಯಾ, ನಮ್ಮಿಂದ ಅನುಮತಿಯನ್ನು ಪಡೆದುಕೊಂಡಿದ್ದಾರಾ, ನಿಯಮಾವಳಿಗಳನ್ನ ಪಾಲಿಸ್ತಾ ಇದ್ದಾರಾ, ಸರಿಯಾದಂತಹ ಒಂದು ಬೆಲೆ ಒಂದು ಚೀಟಿ ಏನಿರುತ್ತಲ್ಲ ಅದಕ್ಕೆ ನಾವು ರೇಟ್ ಬೋರ್ಡ್ ಅಂತ ಏನು ಹೇಳ್ತೀವಿ, ಆ ರೇಟ್ ಬೋರ್ಡನ್ನು ಅನುಸರಿಸ್ತಿದ್ದಾರಾ, ಸ್ಥಳೀಯರ ಜೊತೆ ಇವ್ರ ವರ್ತನೆ ಹೇಗಿದೆ, ಇವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನು ಅನ್ನುವಂಥದ್ದನ್ನು ಚೆಕ್ ಮಾಡಬೇಕಾಗತ್ತೆ. ಅಲ್ಲಿನ ಸ್ಥಳೀಯ ಪೊಲೀಸರು ಸಹ ಅವರು ಹೊರತಾಗಿಲ್ಲ, ಯಾಕಂತಂದರೆ ಬೇರೆ ಬೇರೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳು ನಡೀಬಾರ್ದು ಅನ್ನೋಂಥ ದೃಷ್ಟಿಯಿಂದ ಅವರನ್ನು ಚೆಕ್ ಮಾಡಬೇಕು, ನಿಜವಾಗ್ಲೂ ಇವರು ಭಾರತೀಯರಾ ಅಂಥೇಳಿ. ಯಾಕೆಂದರೆ ಅಕ್ರಮ ನುಸುಳುಕೋರರು ಬೇರೆ ಬೇರೆ ರಾಜ್ಯಗಳಲ್ಲಿ ನುಸುಳ್ತಾ ಇರುವಂಥದ್ದು. ಸೊ ಹೀಗಾಗಿ ಅವರು ನಿಜವಾಗ್ಲೂ ಭಾರತೀಯರ ಅಥವಾ ಬೇರೆ ಬೇರೆ ವಲಸಿಗರ ಅನ್ನುವಂಥದ್ದು ಚೆಕ್ ಮಾಡಬೇಕು. ಇವರು ಅಥೆಂಟಿಕ್ ಆಗಿ ಇವರು ಯಾವ ರೀತಿ ಒಂದಿಷ್ಟು ಇವರ ಗುರುತಿನ ಚೀಟಿಗಳನ್ನ ಹೊಂದಿದ್ದಾರೆ ಅನ್ನುವಂಥದ್ದನ್ನು ಚೆಕ್ ಮಾಡಬೇಕಾಗತ್ತೆ. ಯಾಕೆಂತಂದರೆ ಎಲ್ಲೋ ಇದ್ದುಕೊಂಡು ಇನ್ನೆಲ್ಲಿಗೋ ಬಂದು ಇಲ್ಲೇ ಒಂದು ಸ್ಥಳೀಯ ಯಾವುದೋ ಒಬ್ಬ ವ್ಯಕ್ತಿಯ ಮೂಲಕ ಸ್ಥಳೀಯರಿಗೆ ಪರಿಚಯ ಆಗಿ ಅಲ್ಲಿನೇ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಕೊಂಡು ಎಲ್ಲೆಲ್ಲೋ ಬೇರೆ ಬೇರೆ ಕಡೆಯಿಂದ ಅಮೌಂಟನ್ನು ಅಥವಾ ಫಂಡಿಂಗನ್ನು ನಡೆಸುವಂತಹ ಒಂದಿಷ್ಟು ಆ್ಯಕ್ಟಿವಿಟೀಸ್ಗಳು ನಾವು ಈಗ ನೋಡ್ತಾ ಇದ್ದೇವೆ.
ಸೊ ಹೀಗಾಗಿ ಈ ಕ್ಷೌರಿಕ ವೃತ್ತಿ ಅಂತ ಅಲ್ಲ, ಬೇರೆ ಬೇರೆ ವೃತ್ತಿಗಳಲ್ಲಿ ಈ ರೀತಿ ಒಂದಿಷ್ಟು ವ್ಯವಸ್ಥೆಗಳು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಸ್ಥಳೀಯ ಆಡಳಿತ, ಪಾಲಿಕೆ ಇವುಗಳನ್ನೆಲ್ಲ ಪರಿಶೀಲನೆ ಮಾಡಬೇಕು. ಗುಲ್ಬರ್ಗಾದ ಕ್ಷೌರಿಕರಿಗೆ, ಅಲ್ಲಿನ ಸ್ಥಳೀಯ ಕ್ಷೌರಿಕರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು. ಈಗ ಭಾರತದಲ್ಲಿ ಒಬ್ಬ ವ್ಯಕ್ತಿ ಯಾವ ಸ್ಥಳ ಅಥವಾ ಯಾವ ರಾಜ್ಯ, ಯಾವ ಮೂಲೆಯಲ್ಲೂ ಸಹ ಹೋಗಿ ಒಂದು ವ್ಯಾಪಾರ, ವಹಿವಾಟು, ಒಂದು ವೃತ್ತಿಯನ್ನು ಕೈಗೊಳ್ಳಬಹುದು. ಇದಕ್ಕೆ ಯಾರ ತಡೆಯೂ ಇಲ್ಲ. ಆದರೆ ಅಲ್ಲಿನ ಸ್ಥಳೀಯ ನಿಯಮಾವಳಿಗಳೇನಿರ್ತವೆ, ಅಲ್ಲಿನ ಸ್ಥಳೀಯ ಒಂದು ಸರ್ಕಾರ ಏನಿರುತ್ತೆ, ಅಲ್ಲಿನ ನಿಯಮಗಳೇನು, ಅಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು, ಅಲ್ಲಿನ ನೆಲಕ್ಕೆ, ಜಲಕ್ಕೆ ಅಥವಾ ಅಲ್ಲಿನ ಸಂಸ್ಕೃತಿಗೆ ಯಾವ ರೀತಿ ನಾವು ಬೆಲೆಯನ್ನು ಕೊಡಬೇಕು ಅನ್ನುವಂಥದ್ದು ಮುಖ್ಯವಾಗಿದೆ. ಸೊ ಹೀಗಾಗಿ ಇಲ್ಲಿನ ಜನರ ಒಂದು ನಾಡಿ ಮಿಡಿತವನ್ನು ಅರಿತಿರುವಂತಹ ಸ್ಥಳೀಯ ಕ್ಷೌರಿಕರು ನಮಗೆ ಹಿತವರೇ ಹೊರತು ಬೇರೆ ರಾಜ್ಯದಿಂದ ಬಂದವರು ನಮಗೆ ಹಿತವಲ್ಲ. ಯಾಕಂದರೆ ಆ ವ್ಯಕ್ತಿ ಯಾವ ಕಾಸ್ಮೆಟಿಕನ್ನು ಹಾಕಿ ನಮಗೆ ಕ್ಷೌರವನ್ನು ಮಾಡ್ತಾನೋ ಗೊತ್ತಿಲ್ಲ, ಅಥವಾ ಯಾವ ರೀತಿ ಆತನ ವರ್ತನೆ ಇರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಹೀಗಾಗಿ ನಾವು ಈ ಸಮಾಜದ ಒಂದಿಷ್ಟು ಕಳಕಳಿಯನ್ನು ಹೊಂದಿರುವಂಥವರು ನಮ್ಮ ಸ್ಥಳೀಯ ವೃತ್ತಿಯನ್ನು ಮಾಡುವಂತಹ ಅಥವಾ ಸ್ಥಳೀಯವಾಗಿ ವೃತ್ತಿಯನ್ನು ಮಾಡುವಂಥವ್ರಿಗೆ ಒಂದಿಷ್ಟು ಬೆಲೆಯನ್ನು ಕೊಟ್ಟರೆ ಒಳ್ಳೆಯದು. ನೀವು ಕೊಡಲೇಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ಕೊಟ್ಟರೆ ತುಂಬ ಒಳ್ಳೆಯದು. ಹೀಗಾಗಿ ಇಲ್ಲಿನ ಒಂದಿಷ್ಟು ಕಸುಬುಗಳೇನು ಬಂದಿರ್ತವೆ ಅವುಗಳಿಗೆ ನಾವು ಒಂದಿಷ್ಟು ಬೆಲೆಯನ್ನು ಕೊಟ್ಟಂತಾಗುತ್ತೆ, ಇಲ್ಲಿನ ಸ್ಥಳೀಯರಿಗೆ ಒಂದಿಷ್ಟು ಬೆಲೆಯನ್ನು ಕೊಟ್ಟಂತಾಗುತ್ತೆ. ವೀಕ್ಷಕ ಪ್ರಭುಗಳೇ, ತಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮತ್ತೆ ಹೇಳ್ತಿದ್ದೀನಿ. ಕಮೆಂಟ್ ಮಾಡಿ. ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ಒಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.